ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 40ನೆಯ ಅಧ್ಯಾಯವಾದ ಯಯಾತಿ ಚರಿತ, ಬ್ರಹ್ಮಚರ್ಯ ಮುಂತಾದ 4 ಆಶ್ರಮಗಳ ಲಕ್ಷಣದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಅಷ್ಟಕನು ಕೇಳುತ್ತಾನೆ, ಗೃಹಸ್ಥನು ಯಾವ ಧರ್ಮವನ್ನು ಆಚರಿಸಿದರೆ ದೇವತೆಗಳಿಗೆ ಸಮಾನನಾಗಿ ಅವರೊಡನೆ ಬೆರೆಯುವನು? ಸನ್ಯಾಸಿಯು ಬ್ರಹ್ಮಚಾರಿಯು ಸದ್ಗತಿಯನ್ನು ಪಡೆಯಬೇಕಾದರೆ ಅನುಸರಿಸಬೇಕಾದ ಧರ್ಮಗಳು ಯಾವುವು? ಸನ್ಮಾರ್ಗನಿಷ್ಠನಾದ ವಾನಪ್ರಸ್ಥನ ಆಚಾರವು ಹೇಗೆ? ಈ ಲೋಕದಲ್ಲಿ ಇವರು ಹೇಗೆ ನಡೆದರೆ ಒಳ್ಳೆಯ ಜ್ಞಾನಿಗಳಾಗುವರು? ಯಯಾತಿಯು ಹೇಳುತ್ತಾನೆ, ಗುರುವು ಹೇಳಿದಾಗ ವೇದವನ್ನು ಅಭ್ಯಾಸ ಮಾಡಬೇಕು. ಗುರುವಿಗಿಂತ ಮೊದಲು ಏಳುವುದು, ಅವನು ಮಲಗಿದ ಮೇಲೆ ಮಲಗುವುದು, ಹೀಗೆ ಭಯ ಭಕ್ತಿಗಳಿಂದ ಅವನ ಸೇವೆಯಲ್ಲಿ ಆಸಕ್ತಿಯನ್ನು ವಹಿಸಬೇಕು. ಮೃದು ಸ್ವಭಾವದವನು, ಜಿತೇಂದ್ರಿಯನು, ಜಾಗರೂಕನೂ ಆಗಿ ವೇದಾಧ್ಯಯನದಲ್ಲಿ ಮನವಿಟ್ಟರೆ ಬ್ರಹ್ಮಚಾರಿಯು
ತನ್ನ ವ್ರತದಲ್ಲಿ ಫಲವನ್ನು ಪಡೆಯುವನು. ಧರ್ಮದಿಂದ ದ್ರವ್ಯವನ್ನು ಸಂಪಾದಿಸಿ ಅದನ್ನು ಯಜ್ಞ ಯಾಗಾದಿಗಳಿಗೂ ಸತ್ಪಾತ್ರದಲ್ಲಿ ದಾನಕ್ಕೂ ವಿನಿಯೋಗಿಸಬೇಕು. ಅತಿಥಿಗಳಿಗೆ ಭೋಜನವನ್ನು ನೀಡಬೇಕು. ಇತರರ ಪದಾರ್ಥವನ್ನು ಅವರು ಕೊಡದಿರುವಾಗ ತೆಗೆದುಕೊಳ್ಳಬಾರದು. ಇದೇ ಅನಾದಿ ಕಾಲದಿಂದಲೂ ನಡೆದು ಬಂದ ಗೃಹಸ್ಥ ಧರ್ಮವು. ತನ್ನ ಬಲದಿಂದ ಜೀವಿಸುತ್ತಾ ಪಾಪ ದೂರನಾಗಿ ಇತರರಿಗೆ ದಾನ ಮಾಡುತ್ತಾ ಮತ್ತೊಬ್ಬರನ್ನು ನೋಯಿಸದೆ ಮನನಶೀಲನಾಗಿ ಆಹಾರದಲ್ಲೂ ನಿತ್ಯ ಕೃತ್ಯಗಳಲ್ಲಿಯೂ ನಿಯಮವನ್ನು ತಾಳಿ ಅರಣ್ಯದಲ್ಲಿ ವಾಸಿಸುವವನೇ ವಾನಪ್ರಸ್ಥನು. ಇಂತಹವನು ಸಿದ್ಧಿಯನ್ನು ಪಡೆಯುವನು. ಸನ್ಯಾಸಿಯಾದವನು ಯಾವ ಕುಶಲ ವಿದ್ಯೆಯನ್ನು ತನ್ನ ಜೀವಿಕೆಗಾಗಿ ಉಪಯೋಗಿಸಿಕೊಳ್ಳಬಾರದು. ಅವನಿಗೆ ಸ್ವಂತ ಮನೆಯಿಲ್ಲ. ಯಾವಾಗಲೂ ಅವನು ಜಿತೇಂದ್ರಿಯನಾಗಿರಬೇಕು. ಯಾವ ಬಗೆಯ ಮೋಹ ಪಾಶಕ್ಕೂ ಸಿಕ್ಕಬಾರದು. ಮನೆಯಲ್ಲಿ ಮಲಗಬಾರದು. ಅವನ ಅವಶ್ಯಕತೆಗೆ ಬೇಕಾದ ಪದಾರ್ಥಗಳು ಎಲ್ಲೋ ಬಹಳ ಸ್ವಲ್ಪ. ಒಂದೇ ವಸ್ತ್ರವನ್ನುಟ್ಟು ಅವನು ದೇಶಾಟನ ಮಾಡುತ್ತಿರಬೇಕು. ಜನರು ಕಾಮಪರವಶರಾಗಿ ಸುಖಾಸಕ್ತಿಯಿಂದ ಯಾವ ರಾತ್ರಿಯನ್ನು ಕಳೆಯುತ್ತಾರೋ ಅದೇ ರಾತ್ರಿಯನ್ನು ಜ್ಞಾನಿಯಾದವನು ಇಂದ್ರಿಯಗಳನ್ನು ಮನಸ್ಸನ್ನು ಗೆಲ್ಲುವುದಕ್ಕೆ ಯತ್ನಿಸುತ್ತಾ ಅರಣ್ಯದಲ್ಲಿ ಕಳೆಯಬೇಕು. ಈ ಪೂರ್ವ ಹೇಳಿದಂತೆ ಅರಣ್ಯವಾಸದಲ್ಲೇ ತೊಡಗಿ ಅಲ್ಲೇ ಈ ಪಾಂಚಭೌತಿಕವಾದ ದೇಹವನ್ನು ಬಿಡುವಂತಹ ಯೋಗಿಯು ತನ್ನ ಹಿಂದಿನ 10 ತಲೆಮಾರಿನ ಪಿತೃಗಳನ್ನು, ಮುಂದಿನ 10 ತಲೆಯ ಜ್ಞಾತಿಗಳನ್ನು, ಈ 20 ಮಂದಿಯಲ್ಲದೆ ತನ್ನನ್ನೂ ಸಹ ಸುಕೃತಕ್ಕೆ ಭಾಗಿ ಎನಿಸುವನು. ಅಷ್ಟಕನು ಕೇಳುತ್ತಾನೆ, ದೇವ, ಮುನಿಗಳಲ್ಲಿ ಎಷ್ಟು ಬಗೆ, ಮೌನವೂ ಸಹ ಎಷ್ಟು ವಿಧವಾಗಿರುವುದು, ಇದನ್ನು ಹೇಳು. ನಮಗೆ ಕೇಳಬೇಕೆಂಬ ಇಚ್ಛೆ ಇದೆ. ಯಯಾತಿಯು ಹೇಳುತ್ತಾನೆ, ಓ ರಾಜ, ಅರಣ್ಯದಲ್ಲಿ ವಾಸಿಸುತ್ತಾ ಗ್ರಾಮವನ್ನು ಹಿಂದೆ ಬಿಟ್ಟಿರುವವನು ಎಂದರೆ ಗ್ರಾಮಾಪೇಕ್ಷೆ ಇಲ್ಲದವನು ಮುನಿ ಎನಿಸುವನು. ಹಾಗೆಯೇ ಗ್ರಾಮದಲ್ಲಿ ನೆಲೆಸಿ ಅರಣ್ಯ ವಿಮುಖನಾಗಿ ಇರುವವನಿಗೂ ಸಹ ಮುನಿ ಎಂದೇ ಹೆಸರು. ಅಷ್ಟಕನು ಕೇಳುತ್ತಾನೆ, ಅರಣ್ಯದಲ್ಲಿ ವಾಸಿಸುವವನಿಗೆ ಗ್ರಾಮವು ಹಿಂಭಾಗದಲ್ಲಿರುವುದೆಂದರೇನು? ಹಾಗೆಯೇ ಗ್ರಾಮದಲ್ಲಿರುವವನಿಗೆ ಅರಣ್ಯವು ಬೆನ್ನ ಕಡೆ ಇರುವುದು ಹೇಗೆ? ಯಯಾತಿಯು ಹೇಳುತ್ತಾನೆ, ಅರಣ್ಯವಾಸಿಯಾದ ಮುನಿಯು ಗ್ರಾಮದಲ್ಲಿನ ಪದಾರ್ಥವಾವುದನ್ನು ಉಪಯೋಗಿಸಬಾರದು. ಹಾಗಾದರೆ ವನದಲ್ಲಿರುವವನಿಗೆ ಗ್ರಾಮವು ಹಿಂದುಗಡೆ ಬಂದಿತೆಂದರ್ಥ. ಅಗ್ನಿ ಇಲ್ಲದವನು, ಗೃಹರಹಿತನು, ಮಮತೆಯಿಂದ ಬಂಧುಗಳೊಡನೆ ಬೆರೆಯದಿರುವವನು ಮುನಿ ಎನಿಸುವನು. ಮಾನ ಸಂರಕ್ಷಣೆಗೆ ಬೇಕಾದಷ್ಟು ಬಟ್ಟೆಯನ್ನು ಮಾತ್ರವೇ ಅವನು ಅಪೇಕ್ಷಿಸಬೇಕು. ಪ್ರಾಣಧಾರಣೆಗೆ ಆಹಾರವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಭುಜಿಸಬೇಕು. ಹೀಗಿದ್ದರೆ ಗ್ರಾಮವಾಸಿಯಾದ ಅವನು ಅರಣ್ಯವನ್ನು ಹಿಂದೆ ಹಾಕಿದಂತಾಗುವುದು. ವಿಷಯಾಭಿಲಾಷೆಯನ್ನು ಬಿಟ್ಟು ಕಾಮ್ಯ ಕರ್ಮಗಳನ್ನು ತೊರೆದು ಇಂದ್ರಿಯಗಳನ್ನು ಜಯಿಸಿ ಮೌನವೃತದಿಂದ ಇರುವ ಮುನಿಯು ಸಿದ್ಧಿಯನ್ನು ಪಡೆಯುವನು. ಬೆಳಗಿದ ಹಲ್ಲು, ಕತ್ತರಿಸಿದ ಉಗುರು, ತ್ರಿಕಾಲ ಸ್ನಾನ, ಪುಂಡ್ರಾದಿಗಳ ಅಲಂಕಾರ, ತಪಕ್ಲೇಶದಿಂದ ಶ್ಯಾಮಲವಾದ ದೇಹ ಮತ್ತು
ಸಾತ್ವಿಕ ಕರ್ಮಾನುಷ್ಠಾನ ಇವುಗಳಿಂದ ಕೂಡಿದ ಮುನಿಯನ್ನು ಯಾರು ತಾನೇ ಗೌರವಿಸರು? ತಪಸ್ಸಿನಿಂದ ಬಳಲಿ ಕೃಶನಾಗಿ ಮಾಂಸ, ಮೂಳೆ ಮತ್ತು ರಕ್ತಗಳು ಬತ್ತಿ ಹೋಗಿರಲು ಮುನಿಯು ಶೀತೋಷ್ಣಾದಿ ದ್ವಂದ್ವಗಳಿಂದ ವಿಕಾರವನ್ನು ಹೊಂದದೆ ಸಮಭಾವವನ್ನು ತಾಳಿದರೆ ಆಗ ಅವನು ಮೌನವನ್ನು ಧರಿಸಿದವನೆಂದು ತಿಳಿಯಬೇಕು. ಅವನು ಈ ಲೋಕವನ್ನು ಸ್ವಾಧೀನ ಮಾಡಿಕೊಂಡು ಬಳಿಕ ಪರಲೋಕವನ್ನೂ ಸಹ ಜಯಿಸುವನು. ಇಂತಹವನಿಗೆ ಇಹದಲ್ಲೂ ಪರದಲ್ಲೂ ನೆರವೇರದಿರುವ ಕೋರಿಕೆ ಯಾವುದೂ ಇಲ್ಲವೆಂದು ಭಾವ. ಶರೀರ ಸುಖಕ್ಕಾಗಿ ಅವನು ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಹಸುವಿನಂತೆ ಸಂಚರಿಸುತ್ತಾ ಯಾದೃಚ್ಛಿಕವಾಗಿ ಸಿಕ್ಕಿದ ಆಹಾರವನ್ನು ತೆಗೆದುಕೊಳ್ಳುವನು. ಈ ಸ್ಥಿತಿಯಲ್ಲಿರುವಾಗ ಲೋಕವೆಲ್ಲವೂ ಅವನದೇ. ಅವನಿಗೆ ಮೋಕ್ಷ ಸುಖವು ಸಿದ್ಧವಾಗಿರುವುದು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಚತ್ವಾರಿಂಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 41ನೆಯ ಅಧ್ಯಾಯವಾದ ಯಯಾತಿಚರಿತ ತನ್ನ ಸುಕೃತವನ್ನು ಧಾರೆ ಎರೆದು ಕೊಡುವುದಾಗಿ ಅಷ್ಟಕನು ಹೇಳಲು ರಾಜನು ಒಪ್ಪದಿದ್ದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.